ಸ್ನೇಹಿತರೆ, ಈ ಹಾಡು ಯಾರಿಗೂ ಗೊತ್ತಿಲ್ಲ. ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಹಾಡನ್ನ ಬರೆದಂಥವ್ರು ಕಡ್ಕೋಳ ಮಡಿವಾಳಪ್ಪನವರು. ಈ ಕಡ್ಕೋಳ ಮಡಿವಾಳಪ್ಪನವರ ಹಾಡನ್ನ ಜಗತ್ತಿಗೆ ಪರಿಚಯ ಮಾಡಿದಂಥವ್ರು, ಹಾಡಿದವರು ಗಜಲ್ ಗಾಯಕರಾದಂತಹ ರವೀಂದ್ರನಾಥ್ ಹಂದಿಗ್ನೂರ್ ಅಂತ ಹೇಳಿ. ರವೀಂದ್ರನಾಥ್ ಹಂದಿಗ್ನೂರ್ ಅವರು ಕರ್ನಾಟಕದ ಏಕೈಕ ಗಜಲ್ ಗಾಯಕರಾಗಿರ್ತಾರೆ. ಅವರು ಹುಟ್ಟಿ ಬೆಳೆದಂತಹ ಊರು, ಅವರು ಒಡನಾಡಿದಂತಹ ಊರು, ಅವರ ಒಂದು ಸಮಾಧಿ ಇರುವಂತಹ ಊರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಂದಿಗ್ನೂರ್ ಅನ್ನುವಂಥ ಊರಿನಲ್ಲಿ. ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಮಡಿವಾಳಪ್ಪ ಗೌಡ. ಮಡಿವಾಳಪ್ಪ ಗೌಡ. ಇದು ಯಾವ? ಮಡಿವಾಳಪ್ಪ ಗೌಡ, ಗುರುಬಸಪ್ಪ ಗೌಡ, ಚನ್ನಗೊಂಡ. ನಾವು ಊರು ಹಂದಿಗ್ನೂರ್. ಇದು ಹಂದಿಗ್ನೂರ್. ಊರ್ ಬಗ್ಗೆ ಹೇಳೋದಾದ್ರೆ ಹಂದಿಗ್ನೂರ್ ಅಂತ ಹೆಂಗ್ ಹೆಸರು ಬಂತು? ಅಥವಾ ಹಂದಿಗ್ನೂರ್ ಅಂತ ಹೇಳಿ ಹಿಂದ ನಾವು ಇಲ್ಲ ಆಧ್ಯಾತ್ಮದೊಳಗ ಪುರಾಣಿಕ ಪ್ರವಚನದಾಗ ಕೇಳ್ಕೊತ ಬಂದ್ರು ಒಬ್ಬವ ಇಲ್ಲಿ ನಮ್ಮ ಕಲಿಕೇರಿ ಸಮೀಪದ ಕಲಿಕೇರಿ ಅಂತ ದೊಡ್ಡ ಊರದ, ಅಲ್ಲಿ ಮಡಿವಾಳೇಶ್ವರ ದೇವಸ್ಥಾನ, ಅದು ಗುರುವೀರಗಂಟಿ ಮಡಿವಾಳೇಶ್ವರ ದೇವಸ್ಥಾನ. ಆ ದೇವಸ್ಥಾನದಿಂದ ಬಂದು ಇತಿಹಾಸದಾಗ ಪುರಾಣದಾಗೂ ಹೇಳ್ಯಾರ, ಒಂದು ಹಂದಿ ಭಾಳ ಕಾಟ ನಡೆಸಿತ್ತ. ಅದು 100 ರೂಪಾಯಿ ಕೊಡ್ತೀನಿ, ಅದು ಹಂದಿ ಹೊಡೆದಿಬೇಕಂದಾಗ ಇದಕ್ಕೆ ಏನೋ ಅಂದ್ ಹಂದಿಗ್ನೂರ್ ಅಂತ ಹೆಸರು ಬತ್ತ ಒಬ್ಬರತ್ತಾರ. ಹಿಂದ ನಂದಿಗ್ನೂರತ್ತ ಊರಿತ್ತು. ಹಿಂಗ್ ಬಂದು ಹಂದಿ ಭಾಳ ಹೊಡ್ಕೋತ ಬರ್ಲಕ್ಕಾಗಿ ಒಬ್ಬ ಬಂದು ಹಂದಿ ಇಲ್ಲಿ ಭಾಳ ಹೊಡೆದಿತ್ತ. ಹಂದಿಗ್ನೂರ್ ಹೋಗಿ ನಂದಿಗ್ನೂರ್ ಹತ್ತು ಬರ್ತಾರ. ಒಟ್ಟು ಈ ಸದ್ ನಮ್ಮ ಊರಿಗೆ ಹಂದಿಗ್ನೂರ್ ಅಂತ ಹೆಸರು ಅದ. 2-3 ತರ ಹೇಳ್ತಾರ. ಆಗಿಲ್ರಿ. ಈಗ ನಿಮ್ಮ ಊರಿನಿಂದ ಇರುವಂತಹ ಒಂದು ಇಬ್ರು ಕಲಾವಿದರ ಬಗ್ಗೆ ನಾನು ಕೇಳಿದೆ. ಅದ್ರಾಗ ಈಗ ನಾವು ಮಾತಾಡ್ತಿರೋದು ರವಿ ಹಂದಿಗ್ನೂರ್ ಅವ್ರ ಬಗ್ಗೆ, ರವೀಂದ್ರನಾಥ್ ಹಂದಿಗ್ನೂರ್ ಅವ್ರ ಬಗ್ಗೆ. ನಿಮಗೆ ರವೀಂದ್ರನಾಥ್ ಹಂದಿಗ್ನೂರ್ ಅವರು ಹೆಂಗ್ ಪರಿಚಯ, ಏನ್ ಪರಿಚಯ, ಅವ್ರನ್ನ ಒಡನಾಟ ಹೇಗೆ, ಮತ್ತೆ ಅವ್ರು ಹುಟ್ಟಿ ಬೆಳೆದದ್ದು ಎಲ್ಲಿ, ಅವರನ್ನ ನೀವು ಅವ್ರನ್ನ ನೀವ್ ಯಾವ ರೀತಿ ಕಂಡಿದ್ದೀರಿ, ಅದನ್ನ ಹಂಚ್ಕೊಳ್ರಿ. ಈಗ ರವೀಂದ್ರನಾಥ್ ಹಂದಿಗ್ನೂರ್ ಅಂತ ಹೇಳಿ ಅವ್ರು ನಮ್ಮ ಮಾವನೇ ಆಗ್ಬೇಕು. ಅವ್ರು ನಮ್ಗಿಲ್ಲಿ ರಿಲೇಷನ್ದಾಗ ನಾವು ಮಾವನೇ ಆಗ್ಬೇಕು. ಅವರು ಮೊದಲ ಅವ್ರ ಮನೆತನದೊಳಗ ಕಲಾವಿದರೆ. ಅವ್ರ ಅಪ್ಪರು ಶಾಸ್ತ್ರೀಯ ಸಂಗೀತದೊಳಗೆ ದೊಡ್ಡ ಪಂಡಿತರು ಅವ್ರ ಅಪ್ಪರು. ಇವೇನ್ ಎಲ್ಲಿ ಕಲ್ಯಕ್ ಹೋದವಲ್ಲ, ಬಿಟ್ಟವಲ್ಲ, ಸಲ ಹೋದ್ರ ಸಾಲಿ ಮಾರಿನೂ ನೋಡ್ದವಲ್ಲ, ಹ್ಯಾಂಗ್ ಕಲ್ತಾರ ರವೀಂದ್ರನಾಥ್ ಹಂದಿಗ್ನೂರ. ಅವರು ಅಲ್ಲೇ ಹಿಂಗೆ ಇದು ಮಾಡ್ಕೋತ ಮಿಷನರಿ ರಿಪೇರಿ ಮಾಡ್ತಿದ್ರು ಅವ್ರು. ನೀರ್ ಜಗ್ಸು ಇಂಜನ್ ಅಂತ ಇರ್ತಿದ್ವು ನಮ್ಮ, ಅವು ಮಾಡೋದು ಆಯ್ತ. ಕೂತಲ್ಲಿ ಇವೆಲ್ಲ ಜೀಪ ಪಟ್ಪಟ್ಟಿ ಆಗಿಂದಾಗ ಎಲ್ಲ ರಿಪೇರಿ. ಅವ್ನು ವಿದ್ಯೆನೆ ಹಂಗಿತ್ತದು, ಹುಟ್ಟು ಬಂದಿದ್ದ ಒಂದು ವಿದ್ಯೆ ಹಂತದ್ರಾಗ. ಪದ್ಯಗಳು ಹಾಡ್ಬೇಕಾದ್ರ ಭಯಂಕರ ಪದ್ಯ ಹಾಡವ. ಕಡ್ಕೋಳ ಮಡಿವಾಳೇಶ್ವರ ಪದ್ಯ ಹಾಡಿ ಕಡ್ಕೋಳ ಮಡಿವಾಳಪ್ಪನವ್ರನ್ನ ಆ ಪದ್ಯ ಮುಖಾಂತರ ಹೆಚ್ಚಿಗೆ ಎತ್ತದವನೇ ರವೀಂದ್ರನಾಥ್ ಹಂದಿಗ್ನೂರ್. ಈಗ ನಾವು ನೆನ್ಸ್ಕೋಬೇಕು ಅವನ. ಕಡ್ಕೋಳ ಮಡಿವಾಳಪ್ಪನವ್ರ ಪದ್ಯಗಳು ಅಲ್ಲೇ ಮುನಿಗ್ ಹೋಗಿದ್ದವು. ನಮ್ಮೂರ ದೊಡ್ಡ ವಿದ್ವಾಂಸರಿದ್ರು, ಈರಪ್ಪ ಗೌಡ ಬಿರಾದಾರ ಅಂತ ಹೇಳಿ. ಅವ್ರ ಕೈವಲ್ಯ ಪದ್ಧತಿ ಒಳಗ ಮಳಪ್ಪನವ್ರದ್ದು ಎಲ್ಲ ವಸ್ತು ಹೇಳ್ತಿದ್ರು. ಇಲ್ಲಿ ನಮ್ಮ ಊರಾಗ ಹೆಚ್ಚ ಹುಟ್ಟ ಕಲಾವಿದ್ರು ಬಾಳ್ರಿ. ಖಾದಿರ್ ಸಾಬ್ ಹಂದಿಗ್ನೂರ್ ಅಂತ ಹೇಳಿ ಇಲ್ಲೇ ಅವ್ರು ಇಲ್ಲೇ ಶಿವಸಂಗಪ್ಪನ ಗುಡಿ ಒಂದು ಮಠ ಇತ್ತು. ಅವರು ಭಯಂಕರ ಪದ್ಯ ಹಾಡೋರು. ರವೀಂದ್ರನಾಥ ಹಂದಿಗ್ನೂರ್ ಅವರು ಹೇಳ್ಬೇಕಂದ್ರ ಅವರು ಸಾಲಿ ಕಲ್ತಿಲ್ಲ ಅಂದ್ರು ಅವ್ರ ಮುಂದೆ ಎಲ್ಲಿನೂ ಹಾಡ್ಲಿಲ್ಲ, ಯಾರು ಹಾಡ್ಲಿಲ್ಲ. ಹೊರಗಿನ ದೇಶಕ್ಕೆ ಹೋಗಿ ಹಾಡಿ ಬಂದ್ರು. ಗಜಲದೊಳಗ ದೊಡ್ಡ ಗವಾಯಿ ಆದ್ರು. ಅವ್ರು ಗಜಲ್ದಾಗ ಅವ್ರು ಹಾಡ ಮುಂದಾಗ ಆ ಹಿಂದಿ ಡಬ್ಬಿಂಗ್ ಇವ್ರು ಹಾಡಿದ್ರ ಅವಂಗ್ ಬರಂತ ಪ್ರಶಸ್ತಿನೂ ಇವ್ರಿಗೆ ಕೊಟ್ರ ಅವ್ರು ಡೆಲ್ಲಿ ಒಳಗ. ನಮ್ಮ ಹಂದಿಗ್ನೂರ್ ರವೀಂದ್ರಿಗೆ ನಾವು ನಮ್ಮ ಅಪ್ಪರ್ ಕೂಡ ಬಾಳ್ ರೇಟ್. ನಮ್ ಇಂಜನ್ ರಿಪೇರ್ ಮಾಡೋದು, ಲೈಟ್ ಫಿಟ್ಟಿಂಗ್ ಇಲ್ಲಿ ನಮ್ಮ ಊರಾಗ ಏನೋ 2 ವರ್ಷ ತೆಗೆದು ಅವ್ ಮಾಡಿದ್ದಿನ ಫಿಟ್ಟಿಂಗ್. ನಮ್ಮ ಮನಿಗೆ ಫಿಟ್ಟಿಂಗ್ ಅವನೇ ಮಾಡಿದ್ದ. ನಾವು ಅಣ್ಣ ತಮ್ಮ ಇಬ್ರು ಸಣ್ಣವ್ರು ಇರ್ತಿದ್ದೆವು. 2 ಹೆಗಲ ಮೇಲೆ ಹಿಂಗ್ ಕುಂದ್ರಸ್ಕೊಂಡ್ ಅಡ್ಡಾಡ್ತಿದ್ದ. ತೊಡತನ ತೊಗೊಂಡ್ ಹೋಗವ, ಅದು ಮಾಡವ. ನಿಮ್ಗೆ ಹಿರಿಯರ್ ಆಗ್ತಾರನ್ರಿ? ನಮ್ಮ ಮಾಮಾರ್ ದೊಡ್ಡ, ನಮ್ಗೇನು ವಯಸ್ಸು ದೊಡ್ಡದವ್ರದು. ಸಣ್ಣವ್ರಿಗೇನು ಮಾಮ ಅನ್ನೋದು ಬಾಳ, ಎಲ್ಲರಿಗೆ ಮಾಮ ಕಾಕ ಮುತ್ತೆ ಅನ್ಕೋತ ಹಿಂದ ದೊಡ್ಡ ಇದು ಮಾಡಿಂದ ಏನದ. ಅವ್ರು ಊರ್ ಬಿಟ್ಟು ಗದಗ್ ಹೋದ್ರು. ಅವ್ರು ಹುಟ್ಟು ಬೆಳೆದ ಇಲ್ಲೇ ರೀ ಹಂದಿಗ್ನೂರ. ಬಾಳ ದಿವಸಕ್ಕೆ ಗದಗ್ ಹೋದ್ರು. ಅವ್ರು ಮೊದಲನೇ ಹೆಂಡ್ರು ಹಟ್ಟಿಲೆ 2 ಹೆಣ್ಣು ಮಕ್ಕಳು, ಒಬ್ಬ ಗಂಡಸ್ ಮಗ. ಮತ್ತೊಂದ್ ಮದ್ವಿ ಆದವ. ಮತ್ತೊಂದು ಮದ್ವಿ ಆಗಿ ವಯಸ್ಸು ಇಲ್ಲ, ಹೆಚ್ಚಕಮ್ಮ ಅವಾಗಿನ 40-45 ಆಗಿರ್ಬೇಕು. ಅವಾಗೇ ಆಗ್ಯದ ಅವಂಗ. ಮತ್ತೊಂದ್ ಮದ್ವಿ ಮೊದಲು ಸಣ್ಣ ಇದ್ದಾಗ 2ನೇ ಮದ್ವಿ. 45-50 ವರ್ಷ ತನೂ ಆಗ್ಯದ ಅನ್ಬಹುದು. ಅವ್ರು ಹೋಗಿ ಗದಿಗ್ ಹೋದ್ರು. ಅಲ್ಲಿ ಗದಿಗ್ ಹೋಗಿ ತೋಂಟದಾರಿ ಮಠದೊಳಗ ಇವ್ರಿಗೆ ನಮ್ಮ ಸಿಂದಗಿ ಅವರು ತೋಟದಾರಿ ಶಿವಾಚಾರ್ಯ ಅವ್ರಿಗೆ ಅಲ್ಲಿ ಪ್ರೊಫೆಸರ್ ಇದ್ರ ತೊಗೊಂಡ್ರಿ. ಇವ್ರು ಹಾಡೋದ್ರಿಂದ ಸಂಗೀತ ಪಾಠಶಾಲೆ ಒಳಗ ಅಲ್ಲಿ ಒಂದು ಗಡಿಯಾರ ತಯಾರು ಮಾಡ್ದವ. ಗಡಿಯಾರ ಹ್ಯಾಂಗ್ ತಯಾರು ಮಾಡದಂದ್ರ, ಅವರು ಸ್ವಾಮಿಗಳು ಮೊದಲ ಪಿವ್ನು ಬಂದು ಎಲ್ಲ ಒಳಗೆ ಬಂದ ಬಾಗಿಲ ತೆಗಿಬೇಕು.
ಬಂದಿಂದ ಪೂಜೆ ಮಾಡ್ಬೇಕು, ಗುರುಗಳು ಬಂದಿಂದ ಬಾಗಿಲು ಆಟೋಮೆಟಿಕ್ ಗುಡಿ ಬಾಗಿಲು ತೆಗಿಬೇಕು, ಎಲ್ಲ ಗಡಿಯಾರದಾಗ ಇದು ಗಡಿಯಾರದಾಗ ಓಪನ್ ಅಂತ ಗಡಿಯಾರ ಮತ್ತೊಬ್ರು ಯಾರು ಮಾಡ್ಲಿಲ್ಲ, ಅವ್ನು ಯಾರಿಗೂ ಕಲಿಸಲ್ಲ ಅಂತದೊಂದು ಗಡಿಯಾರಲ್ಲಿ ತೋಂಟದಾರ ಮಠದೊಳಗೆ ಉಳಿತು. ಇನ್ನೂ ಐತ್ರಿ ಅದು? ಇನ್ನೂ ಐತಿ ಅದು. ಪುಟ್ಟ ರಾಜಗವಿಗಳು ಇದ್ರಾಗ ಏನದ ದೊಡ್ಡ ಪ್ರಶಸ್ತಿ ಸಿಕ್ತವ. ಗಜಲ್ ಗಾಯಕರಾಗ್ಬಿಟ್ರು. ಇವ್ರದ್ದು ಹೇಳಕ್ ಅದನ್ನ ಬಾಯಿ ಸಾಲಾರ್ದಷ್ಟು ಇತ್ತು. ಅವ್ರಿಗೆ ಮರಣ ದಿಡಗ್ ಬತ್ತು, ಶಿವನ ಇಚ್ಛ ಹೋದ್ರ ಅವ್ರು. ಕರ್ನಾಟಕದಾಗ ಏಕೈಕ ಗಜಲ ಇವ. ಅದಿಂದ ಯಾರ ಈ ಸದ್ ಇವ ಹಾಡ್ಲಕ್ ಕೂತಾನಂದ್ರ ಯಾವನು ಅಲ್ಲಿ ಹಾಡ್ಲಕ್ ಬರ್ತಿದ್ದಿಲ್ಲ. ಅವನು ಭಾಷೆನೂ ಹಂಗೆ ಇತ್ತದು. ಹಿಂದ ಈ ರಾಜಕೀಯ ಮಂದಿಗೆ ಯಾರು ಮುಖ್ಯಮಂತ್ರಿ ಯಾರು ಕುಮಾರಸ್ವಾಮಿ ಇದ್ದಾಗ ಏನ ಇದ್ದೇವ, ಕುಮಾರಸ್ವಾಮಿಯವ್ರು ಇದ್ದಾಗ ಕುಮಾರಸ್ವಾಮಿಯವ್ರು ಇವ್ರು ಕುರ್ಚಿ ಬಿಟ್ಟು ಎದ್ದು ಕೊಟ್ಟಾರ ಅವ್ರಿಗೆ. ಅವ್ರ ಮುಖ್ಯಮಂತ್ರಿ ಇದ್ದಾಗ ಏ ಕಾಕ ಏನ್ ಮಾಡ್ತೇವ ಮರ ನೀ ನಮ್ಮನ್ನ ಏನ್ ಉದ್ಧಾರ ಮಾಡ್ತೇನೆ ಅಂತ ಕೇಳೇನ್. ಹಿಂಗ ಏಕವಚನದಾಗ ಹಂಗಿದ್ದಾವ ಮಾತ್ಲೇನು. ದೊಡ್ಡ ಗಾಯಕರು. ಸೊ ಈ ಊರಾಗ ಒಟ್ಟ ಎಷ್ಟು ವರ್ಷ ಇದ್ರಿ ಅವ್ರು? ಯಾರು? ರವೀಂದ್ರನಾಥರವರು 30-40 ವರ್ಷ ತನ ನಮ್ಮ ಊರಾಗೆ ಅದಾನ. ಹುಟ್ಟದಿಂದ 30-45 ವರ್ಷದನ ಇಲ್ಲೇ ಅದಾನ. ಹೋಗುದು ಬರೋದು ಮಾಡ್ತಿದ್ದ. ಆದ್ರ ಈಗ ಊರೊಳಗ ಮತ್ತೆ ಹಬ್ಬ, ನಿಮ್ಮ ಊರಿನ ಒಂದಿಷ್ಟು ವಿಶೇಷ ಕಾರ್ಯಕ್ರಮಗಳು ನಡೀತಿರ್ತವೆ? ಮಾಡ್ತೇವೆ. ಊರಿನ ವಿಶೇಷ ಕಾರ್ಯಕ್ರಮಗಳಂದ್ರಾಗ ಹಾಲಮತದೊಳಗ ಬೀರಲಿಂಗೇಶ್ವರ ಮಾಳಿಂಗರಾಯದ ದೊಡ್ಡ ದೇವಸ್ಥಾನ ಅದ. ಆ ಸಮಾಜದವರು ಎಲ್ಲಾ ಸಮಾಜದವರು, ಹೊಟ್ಟೆ ಒಂದೇ ಸಮಾಜ ಇಲ್ಲ, ಎಲ್ಲಾ ಸಮಾಜದವ್ರು ಕೂಡಿನೂ ಅದೊಂದು ದೊಡ್ಡ ಜಾತ್ರೆ ಮಾಡ್ತದಾರ. ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಹಿಂಗ ಅವರು ಹಬ್ಬ ಮಾಡ್ತಾರ. ಅಂಥದ್ದೊಂದು ದೊಡ್ಡ ಜಾತ್ರೆ. ಮೊನ್ನೆನೇ 5-6 ದಿವಸ ಮುಂಜಾನೆ 8ಕ್ಕೆ ಚಲುವಾಗಿದ್ದು ಪ್ರಸಾದ, ರಾತ್ರಿ ಹಗಲ ಮಂದಿ ಏನ್ ನಡೆದ್ರು ಪ್ರಸಾದ ಇಟ್ಟ ದೊಡ್ಡ ಜಾತ್ರೆ ಮಾಡಿದ್ರು. ವರ್ಷಕ್ಕೊಮ್ಮೆ ಮೊಹರಂ ಮಾಡ್ತದ. ಮೊಹರಂ ಎಲ್ಲಾ ಹಿಂದೂ ಮುಸ್ಲಿಂ ಸಮಾಜದವ್ರು ಕೂಡಿ ದೊಡ್ಡ ಇದು ಮೊಹರಂ ಹಬ್ಬ ಮಾಡ್ತದ. ಇಲ್ಲಿ ನಡುವರಾಗ ದೇವಿ ಜಾತ್ರೆ ಅಂತ ಬರ್ತದ. ಅದು ಮಾನಮಿ ದಸರಾದೊಳಗ ಅದು ಪುರಾಣದ ಹಚ್ಚಿ ಅದು ದೊಡ್ಡ ಜಾತ್ರೆ ಆಗ್ತದ. ಇಲ್ಲಿ ನಮ್ಮ ಊರಾಗ ಅಚ್ಚ ಕಡೆ ಲಕ್ಷ್ಮೀ ದೇವಸ್ಥಾನ ಅದತ್ತ. ಲಕ್ಕಮ್ಮ ಅಂತಾರ, ನಾವು ಲಕ್ಷ್ಮೀನು ಅಂತಾರ. ಅದು ಹುಟ್ಟ ದೇವ್ರ, ಅದನ್ನು ಉದ್ಭವಾದಂತ ದೇವ್ರ ಲಕ್ಷ್ಮಿ. ಅದು ಯಾರ ನಂಬಿಕೆ ಏನು ಮಾಡ್ತಾರ ಅದನ್ನ ಸಾಕ್ಷಾತ್ ಕೊಟ್ಟಂತ ದೇವ್ರ. ಅದನ್ನು ಅದ್ರ ಜಾತ್ರೆನೂ ಉಗಾದಿ ಹಬ್ಬದಾಗ ದೊಡ್ಡ ಜಾತ್ರೆ ಮಾಡ್ತಾರ ಅದನ್ನ. ಇಲ್ಲಿ ಈಗ ಸಿದ್ದರಾಮಪ್ಪನ ಸಿದ್ದರಾಯ ಅಂತ ಅದ, ಅಲ್ಲಿನೂ ದೊಡ್ಡ ಜಾತ್ರೆ. ಈ 2 ಎಸಿ ಕೇರಿಗಳದಾಗ ಅವು ಒಂದೊಂದು ದೇವ್ರ ಅಂತ ಮಾಡ್ಯಾರ. ಎಲ್ಲರೂ ಕೂಡಿ ಮಾಡೋಂಥದ್ದು ಇದೊಂದು ಊರ. ಎಲ್ಲಾ ಸಮಾಜದವ್ರು ಒಂದಾಗಿ ಮಾಡೋಂಥದ್ದು ಒಂದು ಊರ ಯಾವುದು ಇಲ್ಲ. ಒಳ್ಳೆ ಅಚ್ಚುಕಟ್ಟವಾಗಿ ಕೃಷಿ ಪ್ರಧಾನ ಊರನ್ರಿ? ಕೃಷಿಕ ಹೆಚ್ಚ ನಮ್ಮ ಊರಾಗೆಲ್ಲ. ಬಿತ್ತುದು, ಬೆಳೆದು, ಬಿತ್ತುದು ಇಂಥದ್ದೆಲ್ಲ ಮಾಡ್ತಾರ. ಸ್ನೇಹಿತರೆ ನೋಡಿದ್ರಲ್ವಾ, ಈಗ ನಾವು ಮಡಿವಾಳಪ್ಪ ಗೌಡ ಅವ್ರ ಜೊತೆ ಮಾತಾಡಿದ್ವಿ. ಈಗ ನೆಕ್ಸ್ಟ್ ನಾವು ರವೀಂದ್ರನಾಥ್ ಹಂದಿಗ್ನೂರವರ ಒಂದು ಸಮಾಧಿ ಇದೆ, ಅದನ್ನ ಅಪ್ಪಾಜಿ ಥ್ಯಾಂಕ್ ಯು, ಧನ್ಯವಾದ. ಇಲ್ಲಿ ಸಮಾಧಿ ತೋರಿಸಿ ಅಲ್ಲಿ ಸಿದ್ದರಾಮಪ್ಪನ ಓಣಿ ಸಿದ್ದರಾಯನ ಗುಡಿಯ ತೋರಿಸ್ರಿ. ಮುಳ್ಳವಾಡ ರವಿ ಹಂದಿಗ್ನೂರ್ ರವಿ ರೀ. ಏನ್ ಮಾಡ್ತಿದ್ರಿ ಅವ್ರು? ಗವಾ ಇದ್ದ. ಯಾವ ತರದ ಹಾಡನ್ನ ಆಡ್ತಿದ್ರಿ? ಅವ್ರ ಗಜಲ್ ಗಾಯಕ ಅನ್ಸ್ಕೊಂಡ್ರಿ. ಗಜಲ್ ಗಾಯಕ ಅನ್ಸ್ಕೊಂಡ್ರಿ. ನಿಮ್ ಊರಾಗಿದ್ರೇನ್ರಿ? ನಮ್ಮೂರ ಅವರು ಇದ್ರಾಗ ಗದಕ್ ಇರ್ತದ್ರಿ ಭಾಳ. ಎಷ್ಟು ವರ್ಷ ಇದ್ರಿ ನಿಮ್ ಊರಾಗ? ಮೊದಲ ಒಂದು 18 ವರ್ಷ ಆಗುತ್ತಾನ ಇಲ್ಲಿ ಅದನ. ಯಾವಾಗೂ ಹಾಡ್ತಿದ್ದ. ಆ ಕಡೆ ಮುಂದೆ ಹೋಗಿಂದ ಚಲೋ ಹಾಡೇನ. ನಿಮ್ಮ ಹೆಸರು? ನನ್ನ ಹೆಸರು ಈರಣ್ಣ ಬಡಿಗೇರ್. ಸೆಪ್ಟೆಂಬರ್ 13, 2012 ಅವ್ರು ತೀರ್ಕೋತಾರೆ. ರವೀಂದ್ರನಾಥ್ ಹಂದಿಗ್ನೂರ್ ಅವರು. ಅದು ಕೂಡ ಗದಗಲ್ಲಿ ಅವರ 58ನೇ ವಯಸ್ಸಿನಲ್ಲಿ ಅವ್ರು ತೀರ್ಕೋತಾರೆ. ಅವ್ರು ತೀರ್ಕೊಂಡಿದ್ದಾದ್ಮೇಲೆ ಇಲ್ಲೇ ನೋಡ್ತಿದ್ರಲ್ವಾ. ಸೊ ಇದೇ ಸಮಾಧಿ ಅವರದು. ಕರ್ನಾಟಕದಲ್ಲಿ ತುಂಬಾ ಅಂದ್ರೆ ತುಂಬಾ ವಿಶೇಷವಾದಂತಹ ಮತ್ತೆ ತುಂಬಾ ಪ್ರಸಿದ್ಧಿ ಪಡೆದಂತಹ ಗಜಲ್ ಗಾಯಕರು ಇವರು. ಆದ್ರೆ ಅವರ ಒಂದು ಸಮಾಧಿಯನ್ನು ನೀವು ನೋಡ್ತಿದ್ರೆ ಸದ್ಯಕ್ಕೆ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿ. ಸ್ನೇಹಿತರೆ, ರವೀಂದ್ರನಾಥ್ ಹಂದಿಗ್ನೂರ್ ಅವರ ವಂಶಸ್ಥರಿರುವಂತಹ ಮನೆಗಳಿದಾವೆ ಇಲ್ಲಿ. ಅಲ್ಲಿ ಮಾತಾಡ್ಸೋಣ, ಅವ್ರನ್ನ ಹೋಗಿ ಮಾತಾಡ್ಸೋಣ. ಅವ್ರ ಒಡನಾಟ ಹೇಗಿತ್ತು, ಅವರು ಹೇಗೆ ಬದುಕಿದ್ರು, ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇತ್ತು ಅನ್ನೋದನ್ನ ಅವರ ಮನೆಯ ವಂಶಸ್ಥರ ಬಾಯಲ್ಲೂ ಕೂಡ ಒಂದು ಸ್ವಲ್ಪ ಕೇಳೋಣ. ಈಗ ನೋಡ್ತಿದ್ರಲ್ವಾ, ನಾವೀಗ ಹಂದಿಗ್ನೂರಿನ ಪೂರ್ತಿ ಎಲ್ಲ ಹುಡುಗರ ಜೊತೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪಾಜಿ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಾರಾಯಣಗೌಡ ಅಂತ. ನಿಮ್ಗೆ ರವೀಂದ್ರನಾಥ್ ಹಂದಿಗ್ನೂರ್ ಅವ್ರು ಏನಾಗ್ತಾರ್ರಿ? ಮತ್ತೆ ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು, ಪರಿಚಯ ಹೆಂಗೆ? ಅವರು ನಮ್ಮ ಚಿಕ್ಕಪ್ಪ ಅವ್ರು ಆಗ್ಬೇಕ್ರೆ. ಚಿಕ್ಕಪ್ಪ. ಸೊ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ರೀ? ಹುಟ್ಟಿ ಬೆಳೆದಿಲ್ಲ ರೀ. ಸೊ ಅವ್ರ ಬಗ್ಗೆ ಹೇಳ್ರಲ್ಲ, ನಿಮ್ಗೆ ಹೆಂಗ್ ಗೊತ್ತೇನೇನು? ಅವ್ರ ಬಗ್ಗೆ ಅವರು ಇದು ಸಂಗೀತ ಕಲಾವಿದರು, ದೊಡ್ಡ ಕಲಾವಿದರು. ನಮ್ಮ ಕಡ್ಕೋಳ ಅಜ್ಜ ಅವ್ರ ಪ್ರಸಿದ್ಧಿ ಪದ ಹಾಡೋರು. ಅಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೆ ಬಹಳಷ್ಟು ಇದು ಇತ್ತು. ಅವ್ರ ಮೇಲೆ ಜನರದು ಭಯಂಕರ ಹವ್ಯಾಸ ಅವರು ಹಾಡೋದೇ ಕೇಳ್ಬೇಕಂತ. ಮತ್ತು ಪ್ರೇಕ್ಷಕರದ ಅಷ್ಟೇ ಅಲ್ಲ, ಬಹಳಷ್ಟು ಸಂಗೀತ ವಿದ್ವಾಂಸರಿಗೂ ಕೂಡ ಇವರೇ ಹಾಡಲಿ ಅಂತ ಅವ್ರ ಅಭಿಪ್ರಾಯ ಇತ್ತು. ಇದು ಸಂಗೀತ ನಡೀತು ಅಂದ್ರೆ ರವೀಂದ್ರ ಅವ್ರು ಬಂದಾರಂತಂದ್ರ ನಾವು ಬೇಡ ಅವರೇ ಹಾಡ್ಲಿ ಅನ್ನೋ ಅಭಿಪ್ರಾಯ ಎಲ್ಲಾ ಸಂಗೀತ ಒಳಗಕ್ಕೂ ಇತ್ತು.
ನಿಮ್ಮ ಜೊತೆ ಅವ್ರ ಜೊತೆ ಇದ್ದಂತ ಒಡನಾಟ ಹೆಂಗ ಅಂದ್ರೆ ನೀವು ಅವ್ರ ನೋಡ್ಕೋತ ಬೆಳೆದಿರಲ್ಲ, ಹೌದು. ನಿಮ್ಮನ್ನೆಲ್ಲ ಎತ್ತಿ ಆಡ್ಸಿರ್ಬೋದ್ರಿ ಅವ್ರು. ಎತ್ತಿ ಸೊ ಅವರು ಯಾವ ರೀತಿ ಇತ್ರಿ ನಿಮ್ದು ಒಡನಾಟ? ಅಂದ್ರೆ ಯಾವ ರೀತಿ ಮನುಷ್ಯ, ಯಾವ ಸ್ವಭಾವದ ಮನುಷ್ಯರು? ಯಾವ ಸ್ವಭಾವ ಅವರು ನಮ್ಕಿಂತ ಹಿರಿಯರು ಖರೆ, ಆದ್ರ ಅವ್ರು ನಮ್ಗೆ ಕಾಕಾ ಅಂತಿದ್ರು. ಅಂದ್ರ ಫ್ರೆಂಡ್ಸ್ ತರ. ಅವ್ರ ದಿನಗಳ ಯಾವ ರೀತಿ ಅಂದ್ರೆ ಈಗ ದಿನ ಪೂರ್ತಿ ಏನ್ ರೊಟೀನ್ ಇತ್ತು ಅವ್ರದ್ದು? ಯಾವ ತರ ದಿನ ಮಾರ್ನಿಂಗ್ ಯಾವಾಗ ಎದ್ದೇಳ್ತಿದ್ರು, ಏನ್ ಕೆಲಸ, ಹೆಂಗ ಅವಾಗ ನೀವು ಎಲ್ಲೆಲ್ಲಿ ತಿರುಗಾಡ್ತಿದ್ರಿ ಅವ್ರ ಜೊತೆ? ಎಲ್ಲ ಅವ್ರ ಜೊತೆ ಇಲ್ಲಿ ಬಹಳಷ್ಟು ಅಡ್ಡಾಡಿಲ್ರಿ. ಸುಮ್ ಇಲ್ಲೇ ಕಡ್ಕೊಳಕ ಮುಡುಬುಳ ಕಾರ್ಯಕ್ರಮ, ಅಲ್ಲಿ ಸಿಂದಗಿ ಒಳಗ ಸಾರಂಗ್ ಮಠದೊಳಗ, ಈಗ ಮೂರಟಿಗೆ ಒಳಗ ಗದಗಿನ ಮುತ್ಯಾರ ಮಠ ಇತ್ತು. ಹಿಂಗ ಅಲ್ಲಿ ಕಾರ್ಯಕ್ರಮ ಇದ್ದಾಗ ಅವ್ರು ನಾವು ಕೂಡ ಹೋಗ್ತಿದ್ದೇವೆ. ಈಗ ನಾರ್ಮಲ್ ಆಗಿ ಒಂದು ದಿನ ಸಿಂಪಲ್ ದಿನ ಅಂದ್ರೆ ಅವ್ರ ದಿನಚರಿ ಹೆಂಗಿರ್ತೈತ್ರಿ? ಅವಾಗ ಎದ್ದೇಳ್ತಿದ್ರು ಏನು? ಸ್ವಲ್ಪ ಹೇಳೋದು ಲೇಟ್, ಮಲ್ಗೋದು ಲೇಟೆ, ಹೇಳೋದು ಲೇಟೆ. ಅಂದ್ರೆ ರಾತ್ರಿ ಎಲ್ಲ ಇದು ಕಾರ್ಯಕ್ರಮಕ್ಕೆ ಹೋದಾಗ ನಿದ್ದಿಗಟ್ಟು ಅದು ಅಷ್ಟ ಆಯ್ತಲ್ಲ, ನಾವು ಹತ್ತಾಗಿ ಹೇಳೋದು ಹಿಂಗ ಸ್ವಭಾವ ಐತಿ. ಅವ್ರು ಯಾವಾಗ ಜನಗಳಿಗೆ ಪರಿಚಯ ಆದ್ರಿ ಅವ್ರು? ಅಂದ್ರೆ ಜನಗಳೆಲ್ಲ ಗುಡ್ಸಕ್ ಶುರು ಮಾಡಿದ್ದು ಈ ತರ ರವೀಂದ್ರನಾಥ್ ಹಂದಿಗ್ನೂರ್ ಅಂತದಾರ ಆಡ್ತಾರ ಅಂತ ಗೊತ್ತಾಗಿದೆ ಅವಾಗ? ಅವರು ಇದು ಪ್ರಾರಂಭದ ಸಾಲಿ ಕಲಿಯುವಾಗನೇ ಅವ್ರದ್ದು ಪ್ರಬಲ. ಅವಾಗ ಸಂಗೀತ ಅಲ್ಲ, ಸಾಲಿ ಕಲಿಯುವಾಗ ನಿಮ್ಮ ಊರ್ ಜನಗಳಿಗೆ ಗೊತ್ತು. ನಾ ಹೇಳ್ತಿರೋದು ಹೊರಗಿನ ಜಗತ್ತಿಗೆ ಗೊತ್ತಾಗಿದೆ, ಹೊರಗಿನ ಜಗತ್ತಿಗೆ ಅಂದ್ರೆ ಬೇರೆ ಬೇರೆ ಊರಿಗೆ. ಅಲ್ಲ, ಇದು ಎಲ್ಲಾ ಕಡೆ ಕಾರ್ಯಕ್ರಮ ಮಾಡೋದೇ ಗೊತ್ತ. ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆ ಒಳಗ ಕಡ್ಕೋಳ ಚಿನ್ಮಿಗ್ರಿ ಅಲ್ಲಿ ಪದ್ಯ ಹಾಡೋದ್ರಿಂದ ಅವ್ರದ್ದು ಇದು ಬೆಳಿತೀರಿ. ಅವರು ಪೂರ್ತಿ ಯಾವಾಗ ಪೂರ್ತಿ ಫಂಕ್ಷನ್ಸ್ ಹೋಗಕ್ ಶುರು ಮಾಡಿದ್ರಿ? ಯಾವ ಏಜಿಗೆ, ಯಾವ ವಯಸ್ಸಿಗೆ? ಸಣ್ಣ ಎಷ್ಟು ವಯಸ್ಸು ಇರ್ಬೋದ್ರಿ? ಅಷ್ಟೇ 25 ವಯಸ್ಸಿಗೆ. 25 ವಯಸ್ಸಿಗೆ ಶುರು ಮಾಡಿದ್ರಿ ಅವ್ರು ಬೇರೆ ಬೇರೆ ಊರಾಗ? ಮತ್ತೆ ಅವ್ರೆಲ್ಲೂ ಕಲ್ತಿಲ್ಲ ಅಂತ್ರಿ? ಎಲ್ಲೂ ಕಲ್ತಿಲ್ಲ. ಅಲ್ಲಿ ಹಿಂಗೆ ಇದು ಮೊಬೈಲ್ದಾಗ ಇದು ಯಾರ್ದ್ರ ಅವರು ಹಿಂದಿ ಹಾಡ ಹಾಡ್ತಾರಲ್ಲ, ಗಜಲ್ ಗಾಯಕರು. ಅವ್ರ ಹಾಡ ಕೇಳ್ಕೊತ ಅವ್ರ ಹಾಡೋದನ್ನ ರೂಢಿ ಮಾಡ್ಕೊಂಡು ಹಾಡಿದ್ರು. ಅವ್ರಗಳಿಗೆ ಯಾವ್ದಾದ್ರು ಪ್ರಶಸ್ತಿಗಳು ಬಂದಿದ್ದು ಗೊತ್ತೇನ್ರಿ? ಸಾಕಷ್ಟು, ಆದ್ರೆ ನಮಗ ಬಟ್ ಹೊರಗೆ ಇರ್ತಿದ್ರಿ. ಅವರು ಅಲ್ಲಿ ಹಾಡ್ಕೋತ ಮಾಡ್ಕೋತ ದೊಡ್ಡ ಹೆಸರು ಕಳಿಸ್ಯಾರ. ಚಲೋ ಹೆಸರು ಕಳಿಸಿದ್ರು. ಅವ್ರು ನಮ್ಮ ಮುತ್ತೆಯವರು, ಅವರು ದೊಡ್ಡ ಕಲಾವಿದ್ರಿ. ಇಷ್ಟೆಲ್ಲ ಸೌಕರ್ಯ ಇರ್ಲಿಲ್ಲ. ರೇಡಿಯೋ ನಾಟಕ ಕಲಿಸ್ತಿದ್ರು ಅಂತಲ್ರಿ? ನಾಟಕ ಕಲಿಸ್ತಿದ್ರು. ರೇಡಿಯೋದಾಗ ಅವ್ರ ಹಾಡ ಬರ್ತಿದ್ರು. ಅದೇ ಒಂದು ಅದ್ಭುತ ಅವಾಗ ನಮಗೆ ಕೇಳಾಗ ಸಣ್ಣವ್ರಿದ್ದಾಗ. ಮತ್ತೆ ಬೆಳಗ್ಗೆ ಎದ್ದ ಕೂಡಲೇ ಸಂಗೀತ ಕಾರ್ಯಕ್ರಮ ನಡೀತಾರಿ ಮನ್ಯಾಗ. ನಮ್ಮ ಇವ್ರು ಕಾಕಾರ ಹೆಂಗತ್ ಕೇಳಿದ್ರು, ಬಸ್ನಾಗ ಕೂತ್ರು ಪದ ಹಾಡೋದೇ, ತಿರ್ಗಾಡ್ಲಕತ್ರು ಪದ ಹಾಡೋದೇ, ಕೂತ್ರು ಪದ ಹಾಡೋದೇ, ನಿತ್ರು ಪದ ಹಾಡೋದೇ. ಹಂಗೆ ಆಡ್ತಿದ್ರಿ. ಬೇರೆ ದೇಶಕ್ಕೆಲ್ಲ ಹೋಗಿ ಆಡ್ರಂತಲ್ರಿ? ಹಾಡಾರಲ್ರಿ. ಬೆಂಗಳೂರ ಸಿಂದಗಿ ಎಲ್ಲಿ ಕಾರ್ಯಕ್ರಮ ಇರ್ತಾವ ಅಷ್ಟೇ. ಅವ್ರು ತಿರ್ಕೊಂಡಾಗ ಗದಗದಾಗ ಇದ್ರೇನ್ರಿ ಅವ್ರು? ಇಲ್ಲಿಗೆ ಬಂದ್ರು. ಅಲ್ಲಿಗೆ ಇಲ್ಲಿ ತೊಗೊಂಡ್ರಿ. ಸೊ ಅವ್ರು ತಿರ್ಕೊಂಡಾಗ ನಿಮ್ಗೆ ಎಷ್ಟು ವಯಸ್ಸು ಇರ್ಬೋದ್ರಿ? ಅವ್ರು ತಿರ್ಕೊಂಡಾಗ ಅಷ್ಟೇ 55. ಯಾವ ತರ ಇತ್ರಿ ಅವತ್ತ ಅಂತ್ಯ ಸಂಸ್ಕಾರದ ದಿನ? ಯಾವ ರೀತಿ ಎಲ್ಲೆಲ್ಲಿಂದ ಜನ ಬಂದಿದ್ರು, ಏನು? ಇಲ್ಲ, ಸುತ್ತಮುತ್ತಲಿನ ಜನ ಎಲ್ಲ ಬಂದಿದ್ರು. ಮತ್ತೆ ಈಗ ನನಗೊಂದು ಬೇಜಾರಾಗಿರೋ ವಿಚಾರ ಏನಂತಂದ್ರಿ, ಅವರ ಸಮಾಧಿಯನ್ನ ಅಷ್ಟು ಇದು ಮಾಡಿರೋದ್ರಿ, ನಿರ್ಲಕ್ಷ್ಯ ಮಾಡಿರೋದು. ಸೊ ಅದಕ್ಕೆ ಯಾವ ತರ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಏನ ಮುಂದೆ ಏನಾದ್ರು ಬೇರೆ ತರ ಮಾಡ್ಸೋ ಪ್ಲಾನ್ ಅದ ಅಥವಾ ಜನ? ಊರಾಗೂ ಇರ್ತಿದ್ದಿಲ್ಲ, ಈ ಊರಾಗೆ ಇಲ್ಲಲ್ಲ. ಅವರು ನಾವು ಗದಗದಿಂದ ಇಲ್ಲೇ ಮನೆಯೊಳಗೆ ಅವ್ರು ಇದಕ್ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಬೇಕಂತಂದ್ರೆ ಸಾರ್ವಜನಿಕರು ಬೇಡ ಅಂದ್ರು. ಅಲ್ಲಿ ಪ್ರೈಮರಿ ಸ್ಕೂಲ್ ಒಳಗೆ ಮಾಡೋರು ಜನ ಬಾಳ ಕತೆ ಅಲ್ಲಿ ಮಾಡಿದ್ರು. ಮತ್ತೆ ಅವರೆಲ್ಲ ಇದ್ದಿದ್ದ ಯಾವ ಮನೆಯಾಗ ರೀ? ಈ ಕಡೆ ಹಿಂದಿತ್ರ ಮನೆ. ಈಗೆಲ್ಲ ಇಲ್ಲ, ಎಲ್ಲ ಬಿದ್ದು. ಈಗ ಗೊತ್ತದ. ಸ್ನೇಹಿತರೆ ನೋಡೋರೆಲ್ಲ ನಾನಾಗೌಡವ್ರ ಜೊತೆ ಇಷ್ಟು ತನಕ ಮಾತಾಡಿದ್ವಿ. ಅಪ್ಪಾಜಿ ಧನ್ಯವಾದ ರೀ, ನಿಮ್ಮ ಮಾಹಿತಿಗೆ ಧನ್ಯವಾದ. ಅಂಡ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸ್ನೇಹಿತರೆ ಇಲ್ಲೇ ನೋಡ್ತಿದ್ರ, ಇದೇ ಜಾಗದಲ್ಲಿ ಅವಾಗ ಮನೆ ಇತ್ತಂತೆ. ಅದೇ ಮನೇಲಿ ರವೀಂದ್ರನಾಥ್ ಹಂದಿಗ್ನೂರ್ ಅವರು ಇದ್ದು ವಾಸ ಮಾಡಿದಂತಹ ಮನೆ ಅದು. ಈಗ ಅವ್ರು ಮುಂದೆ ಹೊಸ ಮನೆ ಕಟ್ಸ್ಕೊಂಡಿದ್ದಾರೆ. ಹಿಂದೆಲ್ಲ ಬಿದ್ದಿದೆ, ಆ ಕಾರಣಕ್ಕೆ ಮುಂದೆ ಶಿಫ್ಟ್ ಆಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾವು ರವೀಂದ್ರನಾಥ್ ಹಂದಿಗ್ನೂರ್ ಅವರು ಅವರ ಒಂದು ಸಮಾಧಿಯನ್ನ ನೋಡಿದ್ರಿ, ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಹೇಳ್ಬಿಟ್ಟು. ಇದೇ ತರ ನಿಮ್ಮೂರಲ್ಲೂ ಕೂಡ ಕಲಾವಿದರು ಅಥವಾ ವಿಶೇಷ ವ್ಯಕ್ತಿಗಳು ಅಥವಾ ಹಿಡನ್ ಜಾಗಗಳು, ವಿಶೇಷ ಸಂಪ್ರದಾಯಗಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ಬಂದು ಡಾಕ್ಯುಮೆಂಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ದೇವಸ್ಥಾನಗಳ ಬಗ್ಗೆ ಆಗಿರಲಿ ಅಥವಾ ಯಾವುದೋ ಇತಿಹಾಸದ ಬಗ್ಗೆ ಆಗಿರಲಿ ದಯವಿಟ್ಟು ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಸಾಕಷ್ಟು ಈಗಾಗಲೇ ವಿಡಿಯೋಗಳನ್ನು ಮಾಡಿರ್ತಾರೆ. ಆ ಕಾರಣಕ್ಕಾಗಿ ನಾನು ವಿಶೇಷ ವ್ಯಕ್ತಿಗಳು ಅಥವಾ ಹಿಡನ್ ಜಾಗಗಳು, ವಿಶೇಷ ಸಂಪ್ರದಾಯಗಳ ಬಗ್ಗೆ ಮಾಡೋಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರ್ತೀನಿ. ಇದಾಗಿದ್ದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸಿಗುವ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಈ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡ್ರಿ, ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.